ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅರ್ಷಿತಾ ಸಂತೋಷ್. ಉಚಿತ ರೇಷನ್ ಪಡಿತಾ ಇರುವಂಥವ್ರಿಗೆ ಸರ್ಕಾರದ ಕಡೆಯಿಂದ ಈ ಒಂದು ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಆ ಕಿಟ್ಟಲ್ಲಿ ಏನೇನು ವಸ್ತುಗಳು ಸಿಗುತ್ತೆ, ಇವಾಗ ಒಂದು ರೇಷನ್ ಕಾರ್ಡಲ್ಲಿ ಇಬ್ಬರು ಇದ್ದರೆ ಎಷ್ಟು ಕೊಡ್ತಾರೆ, 4 ಜನ ಇದ್ದರೆ ಎಷ್ಟು ಕೊಡ್ತಾರೆ, 5 ಜನ ಇದ್ದರೆ ಎಷ್ಟು ಕೊಡ್ತಾರೆ, ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಉಚಿತ ರೇಷನ್ ಪಡಿತಾ ಇರುವಂಥವ್ರಿಗೆ ಸರ್ಕಾರದಿಂದ ಹೊಸದಾಗಿ ಈ ಒಂದು ಕಿಟ್ಟನ್ನು ಅಂತಂದರೆ ಈ ಒಂದು 4 ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಘೋಷಣೆ ಮಾಡಿದ್ರು. ಇವಾಗ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ವ, ಅದು ಕೊಡೋದಕ್ಕಾಗಲಿಲ್ಲ. 10 kg ಬದಲಾಗಿ 5 kg ಹಣ ಕೊಡ್ತಾಯಿದ್ರು. ಇನ್ನು ಮುಂದೆ ಆ 5 kg ಹಣ ಏನು ಕೊಡ್ತಾಯಿದ್ರು, ಒಬ್ಬರಿಗೆ 170 ರೂಪಾಯಿ ಅಂತೆ, ಅದನ್ನು ಕೊಡೋದಿಲ್ಲ. ಅದರ ಬದಲಾಗಿ ನಾವು ಈ ವಸ್ತುಗಳನ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಅಧಿಕೃತವಾಗಿ ಈ ಒಂದು ಆದೇಶನ ಹೊರಡಿಸಿದ್ದಾರೆ, ಆಹಾರ ಇಲಾಖೆಯಿಂದನೇ. ಇಲ್ಲಿ ಏನೇನು ಕೊಡ್ತಾ ಇದ್ದಾರೆ ಅಂತಂದರೆ, ಒಂದು ರೇಷನ್ ಕಾರ್ಡ್ ಇವಾಗ ಮೊದಲೇ ಏನು ಕೊಡ್ತಾಯಿದ್ರು ಅಂದರೆ 5 kg ಅಕ್ಕಿನ ಕೊಡ್ತಾಯಿದ್ರು. ಕೆಲವೊಂದೊಂದು ಕಡೆ ಏನಾಗ್ತಾ ಇತ್ತು ಅಂದರೆ 5 kg ಅಕ್ಕಿ ಕೊಡ್ತಿರಲಿಲ್ಲ, ಒಬ್ಬರಿಗೆ 3 kg ಅಕ್ಕಿ, 2 kg ರಾಗಿ ಅಥವಾ ಗೋಧಿ ಈ ರೀತಿಯಾಗಿ ಕೊಡ್ತಾಯಿದ್ರು. ಸೊ ಇವಾಗ ಇನ್ನು ಮುಂದೆ ಪ್ರತಿಯೊಂದು ಕಾರ್ಡಿಗೂ ಕೂಡ ಒಬ್ಬರಿಗೆ 5 kg, ಇವಾಗ ಏನಾದರೂ ನೀವು ಒಂದು ಕಾರ್ಡಲ್ಲಿ ಇಬ್ಬರು ಇದ್ದೀರಾ ಅಂದರೆ 10 kg ಅಕ್ಕಿನ ಕೊಡ್ತಾರೆ. 4 ಜನ ಏನಾದರೂ ಇದ್ದೀರಾ ಅಂತಂದರೆ 20 kg ಅಕ್ಕಿನ ಕೊಡ್ತಾರೆ. ಒಬ್ಬೊಬ್ಬರಿಗೆ 5 kg ಅಕ್ಕಿ ಅಂತ 20 kg ಅಕ್ಕಿನ ಕೊಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ಕಿಟ್ಟನ್ನು ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಸರ್ಕಾರ ಯೋಚನೆ ಮಾಡ್ತು ಅಂತಂದರೆ, ಇಲ್ಲಿ ಸರ್ವೇನ ಮಾಡಿದ್ರು ಜನಗಳ ಹತ್ರ, ನಿಮಗೆ ಅಕ್ಕಿ ಬೇಕಾ, ಅಕ್ಕಿ ಬದಲಾಗಿ ಹಣ ಬೇಕಾ ಅಂತ ಕೇಳಿದಾಗ ಅಲ್ಲಿ 93ರಿಂದ 94% ಮಹಿಳೆಯರು ನಮಗೆ ಹಣ ಬೇಡ, ಉಚಿತ ಹಣ ಬೇಡ, ಅಕ್ಕಿ ಹಣ ನಮಗೆ ಅಕ್ಕಿನೇ ಕೊಡಿ ಅಥವಾ ಅಕ್ಕಿ ಬದಲಾಗಿ ಎಣ್ಣೆ ಬೇಳೆ ಕಾಳುಗಳನ್ನ ಕೊಡಿ ಅಂತ ಕೇಳಿದಾಗ ಸರ್ಕಾರ ಅದಕ್ಕೆ ಒಪ್ಕೊಂಡಿದೆ. ಇವಾಗ ಅಕ್ಕಿನೂ ಕೂಡ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬಳಿ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಅಲ್ಲೂ ಕೇಂದ್ರ ಸರ್ಕಾರದ ಕಡೆಯಿಂದನೂ ಕೂಡ ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ನಾವು ಕಡಿಮೆ ರೇಟಿಗೆ ಅಂತ ಹೇಳಿದರು. ಬಟ್ ಇವಾಗ ಜನಗಳು ಈ ರೀತಿಯಾಗಿ ಕೇಳಿರೋದ್ರಿಂದ ಸರ್ಕಾರ ಅಕ್ಕಿ ಬದಲಾಗಿ ಇವಾಗ ಒಂದು ಕಾರ್ಡಲ್ಲಿ 4 ಜನ ಇದ್ದೀರಾ ಅಂತಂದರೆ ಅವರಿಗೆ 4 ಜನ ಇರುವಂಥವ್ರಿಗೆ 20 kg ಅಕ್ಕಿ ಕೊಡ್ತಾರೆ, ಒಬ್ರಿಗೆ 5 kg ಅಂತೆ. ಇನ್ನು 2 kg ತೊಗರಿ ಬೇಳೆನ ಕೊಡ್ತಾರಂತೆ 4 ಜನ ಇರುವಂಥವರಿಗೆ. ಇನ್ನು 1 kg ಸಕ್ಕರೆ, 1 kg ಉಪ್ಪು ಮತ್ತು 1 ಲೀಟರ್ ಎಣ್ಣೆ, ಈ 4 ವಸ್ತುಗಳನ್ನ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ನೀವು ದುಡ್ಡನ್ನು ಕೊಡೋ ಆಗಿಲ್ಲ. ನಿಮ್ಗೆ ಏನಾದರೂ ಅಲ್ಲಿ ನೀವು ತಗೊಳ್ಳುವಂಥ ರೇಷನ್ ಡಿಪೋದಲ್ಲಿ ಏನಾದರೂ ದುಡ್ಡು ಕೇಳಿದ್ರಂದರೆ ಬೇಕಿದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಆಹಾರ ಇಲಾಖೆಗೆ. ಇಲ್ಲಿ ಯಾವುದೇ ರೀತಿಯಾದಂಥ ದುಡ್ಡು ಕೊಡೋ ಆಗಿಲ್ಲ, ಉಚಿತವಾಗಿ ಕೊಡ್ತಾ ಇರೋದು, ನೆನಪಿರಲಿ. ಇವಾಗ 170 ರೂಪಾಯಿ ಅಂತೆ ಒಬ್ರಿಗೆ ಏನು ಕೊಡ್ತಾ ಇದ್ರಲ್ಲ ಉಚಿತ ಅಕ್ಕಿ ಹಣ, ಅದ್ರ ಬದಲಾಗಿ ಈ ವಸ್ತುಗಳನ್ನ ಕೊಡ್ತಾ ಇರೋದಷ್ಟೇ. ಸೊ ಈ ಒಂದು ಕಿಟ್ಟನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಜನ ಕಾಮೆಂಟನ್ನು ನಾನು ನೋಡಿದ್ದೀನಿ, ನಮ್ಮ ಜಿಲ್ಲೆ ಕೊಡಲ್ವಂತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರು. ಇಲ್ಲಿ ಕರ್ನಾಟಕದಲ್ಲಿರುವಂಥ 31 ಜಿಲ್ಲೆಗಳಿಗೂ ಕೂಡ ಸರ್ಕಾರ ಕೊಡ್ತೀವಿ ಅಂತ ಹೇಳಿರೋದು. ಬರೀ ಕೇವಲ ಒಂದು 20 ಜಿಲ್ಲೆಗೆ 25 ಜಿಲ್ಲೆಗೆ ಅಂತ ಸೀಮಿತ ಅಂತ ಹೇಳಿಲ್ಲ. ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಬ್ಬರು ರೇಷನ್ ಕಾರ್ಡಿಂದ ಅಕ್ಕಿನ ಯಾರೆಲ್ಲ ಪಡ್ಕೋತಾ ಇದ್ದೀರಾ ಉಚಿತ ರೇಷನ್, ಅವ್ರಿಗೆ ಎಲ್ಲರಿಗೂ ಕೂಡ ಸಿಗುತ್ತೆ. ನಿಮ್ಮದು BPL ರೇಷನ್ ಕಾರ್ಡ್ ಆಗಿರಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಆಗಲಿ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಕೇಳ್ಬೋದು ಇವಾಗ 5 ಜನ 6 ಜನ ಇದ್ದರೆ ಹೇಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. 5 ಜನ 6 ಜನ ಇದ್ದರೆ ಅಲ್ಲಿ ಕ್ವಾಂಟಿಟಿನೂ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಒಂದೇ ಇರುತ್ತೆ, ಎಲ್ಲರಿಗೂ ಒಂದೇ ರೀತಿಯಾದಂಥ ಕ್ವಾಲಿಟಿ ಇರುತ್ತೆ, ಏನೂ ಚೇಂಜಸ್ ಇರಲ್ಲ ಸಕ್ಕರೆ ಬೇಳೆನಲ್ಲಿ. ಬಟ್ ಕ್ವಾಂಟಿಟಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಇವಾಗ 4 ಜನಕ್ಕಾದರೆ ಇಷ್ಟು ಅಂತ ಹೇಳಿದ್ದಾರೆ ಸರ್ಕಾರದಿಂದ. ಈಗ 5 ಜನ 6 ಜನ ಇದ್ದರೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ. ಮೇ ಬಿ ಒಂದು 5-6 ಜನ ಇದ್ರು ಅಂತಂದರೆ ಇನ್ನು 1 kgನೋ ಒಂದು ಅರ್ಧ kgನೋ ಜಾಸ್ತಿ ಆಗ್ಬೋದು ಅಷ್ಟೇ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಸಿಗುತ್ತೆ. ಇದೇ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದಾರಲ್ವ. ಇವಾಗ ನಿಮ್ಮ ರೇಷನ್ ಡಿಪೋಗಳಲ್ಲಿ ಯಾವಾಗಿಂದ ರೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗಿಂದನೇ ಕೊಡ್ತಾರೆ. ಈ ತಿಂಗಳಿಂದ ದುಡ್ಡು ಕೊಡೋದಿಲ್ಲ, ಇನ್ನು ಉಚಿತ ಈ 4 ಐಟಮ್ಗಳನ್ನ ಕೊಟ್ಟು ಅದ್ರ ಜೊತೆಗೆ ಅಕ್ಕಿನೂ ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ಎಷ್ಟೋ ಬಡ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ಡಿಸಿಷನ್ನ ತಗೊಂಡಿದೆ. ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರಾಗಿ ಗೊತ್ತಾಯಿತು ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದೆ, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಅರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು.